ಬೇರೆ ಸಭೆಯನ್ನು ಉದ್ದೇಶಿಸಿ ನಾನು ಮಾತಾಡಿದೆ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗೆ ಯಾಕೆ ಓಟನ್ನು ಕೊಡಬೇಕು, ಕಾಂಗ್ರೆಸ್ ಯಾಕೆ ಇಲ್ಲಿ ಗೆದ್ದು ಬರಬೇಕು ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಚುನಾವಣೆಯ ಪ್ರಚಾರದ ಮುಖ್ಯ ವಸ್ತುವಾಗಿ ಮಾತಾಡಿದ್ವಿ. ಚುನಾವಣೆ ಆದ ನಂತರದಲ್ಲಿ ಶಾಸಕರ ಹತ್ರ ಹೋದವರಿಗೆ, ಅರ್ಜಿ ತಗೊಂಡು ಹೋದಂಥವರಿಗೆ, ನಮ್ಮ ಆತ್ಮೀಯರು ವಿದೇಶಿಗಳಿಗೆ ಮಲ್ಲಿಕಾರ್ಜುನ್ ಹತ್ರ ಇದ್ದಾರೆ, ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡ್ಬಿಡಿ ಅಂತ ಹೇಳಿ ಶಾಸಕರಿಂದ ಮಾತುಗಳು ಪ್ರಾರಂಭದಲ್ಲಿ ಮೇಲೆ ಯಾರಾದರೂ ಅರ್ಜಿ ತಗೊಂಡು ಹೋದರೆ ಹತ್ತಿರರಿದ್ದಾರೆ, ಹತ್ತಿರರೆಲ್ಲ ಮಾಡಿಕೊಟ್ಟು ಬಿಡ್ತಾರೆ, ಹತ್ತಿರ ಹತ್ರ ಅರ್ಜಿ ಕೊಟ್ಟುಬಿಡಿ ಅನ್ನೋ ಮಾತುಗಳಿಂದ ಪ್ರಾರಂಭ ಆಗಿರೋಂಥದ್ದು ನಮ್ಮ ಶಾಸಕರಿಗೆ ಎಲ್ಲರೂ ಜೊತೆ ತಗೊಂಡು ಹೋಗಬೇಕಾದಂಥ ಮನಸ್ಥಿತಿಯವರು ಅಲ್ಲ. ಅವರಿಗೊಂದು ಇತಿಹಾಸ ಇದೆ. ಹಿಂದೆ ಮೊದಲನೇ ಸಲ ಶಾಸಕರಾದಾಗ ಅವ್ರ ಜೊತೆಗೆ ಎದೆ ಕೊಟ್ಟು ಹೋರಾಟ ಮಾಡುವಂಥವ್ರನ್ನ ಚುನಾವಣೆಯಾಗಿ 2 ತಿಂಗಳಿಗೆ ಅವರು ಹೊರಹಾಕಿದ ಇತಿಹಾಸ ಇದೆ. ಅವ್ರಿಗಿಂತ ಬುದ್ಧಿವಂತರನ್ನ, ಅವ್ರಿಗಿಂತ ಆಡಳಿತಾತ್ಮಕವಾಗಿ ಗೊತ್ತಿರೋರನ್ನ, ಜನಪರವಾಗಿ ಹೆಚ್ಚು ಕೆಲಸ ಮಾಡ್ತಕ್ಕಂಥವ್ರನ್ನ, ಜನಸ್ನೇಹಿಯಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಅವ್ರು ಯಾರೂ ಹಿಂದಿನ 2 ಅವಧಿಗೂ ಸಹಿತ ಅವ್ರು ಇಟ್ಕೊಂಡವ್ರನ್ನ, ದುಡಿದವ್ರನ್ನ, ಸೀನಿಯರ್ಸನ್ನ, ಕೆಲಸ ಮಾಡಿದವ್ರನ್ನ ಇಟ್ಕೊಂಡವ್ರಲ್ಲ. ಅದು 3ನೇ ಸಲದಲ್ಲೂ ಸಹಿತ ಪುನರಾವರ್ತನೆ ಆಗಿದೆ. ಅದು ನನ್ನ ಮೂಲಕ, ನನ್ನನ್ನು ನಡೆಸ್ಕೊಳ್ಳೋದ್ರ ಮೂಲಕ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾಗಿ ಇವರ ನಡೆಯನ್ನು ಖಂಡಿಸಿ, ಜೊತೆಗೆ ರಾಷ್ಟ್ರದ ವಿಚಾರದಲ್ಲಿ ಇವತ್ತೇನು ಚುನಾವಣೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ದೇಶ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದೇಶಕ್ಕೆ ಸರಿಯಾದ ನಾಯಕತ್ವದ ಅವಶ್ಯಕತೆ ಇದೆ ಅಂತಕ್ಕಂಥ ಮನಗಂಡು ನರೇಂದ್ರ ಮೋದಿ ಅಂತ ಎಲ್ಲ ವಿಶ್ವವೇ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಹಿತ ಈ ದೇಶದ ಚುನಾವಣೆಯಲ್ಲಿ ಏನು ರಾಷ್ಟ್ರಕ್ಕಾಗಿ ಇವತ್ತೇನು ಚುನಾವಣೆ ನಡೀತಾ ಇದೆ, ದೇಶದ ಹಿತಕ್ಕಾಗಿ ಇವತ್ತೇನು ಚುನಾವಣೆ ನಡೀತಿದೆ, ಇವತ್ತು ಮೋದಿಯವರನ್ನ ಬೆಂಬಲಿಸಬೇಕು. ಜೊತೆಗೆ ಜಿಲ್ಲೆಯ ಹಿತದೃಷ್ಟಿಯಿಂದ, ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತೇನು ಅಭಿವೃದ್ಧಿ ನಡೆದಿದೆ, ಇವತ್ತು ಯಡಿಯೂರಪ್ಪನವರ ಕೊಡುಗೆ ಬಹಳ ದೊಡ್ಡ ಕೊಡುಗೆ, ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಕೊಡುಗೆ ಬಹಳ ದೊಡ್ಡ ಕೊಡುಗೆ ಇದೆ. ಜೊತೆಗೆ ಅಭಿವೃದ್ಧಿಯೂ ಸಹಿತ ಅವರು ಅತ್ಯಂತ ಏನು ಈ ಟವರ್ ಥರ ಅಂತಕ್ಕಂಥದ್ದು ನಮ್ಮ ಕರೂರು, ಮಾರಂಗಿ ನಗರ ಹೋಬಳಿಗೆ 100 ಟವರ್ಗಳನ್ನು ತಂದಿರತಕ್ಕಂಥದ್ದು ಏನಿದೆ, ಇದು ಸಾಧ್ಯ ಆಗಿರಲಿಲ್ಲ. ರೈಲ್ವೆ ವಿಚಾರದಲ್ಲಿ ರೈಲ್ವೆಯನ್ನು ಹೆಚ್ಚು